ಟ್ಯಾನ್ ಟ್ಯಾಣೆ ನಮ್ಮ ಸೆಟ್ಟಿನ ಹೀರೋ ಗುಂಡೂಸ್. ಹೀರೋ. ಸೊ ಅವನ್ನ ಆಫ್ಲೈನಲ್ಲಿ ಗುಂಡೂಸ್ ಅಂತಲೇ ಕರೆಯೋದು. ಆಮೇಲೆ ನೀನು ತನ್ಮಯ್ಗಿನ ಮೇಲೆ ಆಮೇಲೆ ಸೊ ತನ್ಮಯ್ಗಿನ ಮೇಲೆಲ್ಲ ಆಮೇಲೆ ಗುಂಡು ಇಷ್ಟಿದ್ದೆ ಇಷ್ಟಾಗ್ಬಿಟ್ಟಿದ್ಯಾ ಅಲ್ವಾ ಗುಂಡು? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳು, ನಿನ್ನ ಜರ್ನಿ ಹೆಂಗಿತ್ತು ಆ್ಯಂಡ್ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಕೊನೆಯ ಮಾತು ಭಾಗ್ಯಲಕ್ಷ್ಮಿಯಿಂದ. ನೀವು ಫಸ್ಟು ಓಕೆ, ಜಾಸ್ತಿ ವಾಯ್ಸ್ ರೈಸ್ ಮಾಡು. ನನ್ನ ಫಸ್ಟು ಸೀರಿಯಲ್ ಅಂದರೆ ಭಾಗ್ಯಲಕ್ಷ್ಮಿ ಹೆಂಗಿತ್ತು ಅಂದರೆ ಇಟ್ ವಾಸ್ ಅದು ಬಸ್ಟ್ ಒಂದು ಸೀರಿಯಲ್ ಥರ ಏನಿರಲಿಲ್ಲ, ಒಂದು ಎಮೋಷನ್ ಆಗಿತ್ತು. ಬೆಳಗ್ಗೆ ಬಂದು ನಿಮ್ಮೆಲ್ಲ ಮಿಸ್ಟರ್ ಕಿಶನ್ ಚಿಕ್ಕಪ್ಪ, ಆದಿ ಸರ್ ಆಗಿರಲಿ, ಪದ್ದಮ್ಮ ಆಗಿರಲಿ, ಭಾಗ್ಯಮ್ಮ ಆಗಿರಲಿ, ಎಲ್ಲರೂ ಆರ್ಟಿಸ್ಟ್ ಅವ್ರನ್ನೆಲ್ಲ ಬಂದು ಮಾತಾಡಿಸಿ ಗುಡ್ ಮಾರ್ನಿಂಗ್, ನಮ್ಮ ಟೆಕ್ನಿಷಿಯನ್ ಅಣ್ಣಂದಿರಿಗೆ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು, ಕ್ಯಾಮ್ರಾಮ್ಯಾನ್ ಸರ್ ಅರುಣ್ ಸರ್, ಅನಂತ್ ಸರ್, ದರ್ಶನ್ ಸರ್, ಯಶವಂತ್ ಪಾಂಡು ಸರ್, ಶಿವು ಸರ್ ಫಸ್ಟು ಒಂದು 15 ಎಪಿಸೋಡ್ ಅಟ್ಲೀಸ್ಟ್ ಅದೆಲ್ಲ ಡೈರೆಕ್ಟ್ ಮಾಡಿದ್ದಾರೆ ಅವರು. ಅವ್ರಿಗೆಲ್ಲ ಗುಡ್ ಮಾರ್ನಿಂಗ್ ಅಂದು ನನ್ನ ಫಸ್ಟ್ ಸೀನ್ ಏನು ಅಂದರೆ ಒಂದು ಚಟ್ನಿ ಮೇಲೆ ಜಗಳ ಮಾಡ್ತಿದ್ದೀನಿ ನಾನು. ಆವಾಗ ಐ ವಾಸ್ ಫುಡ್ಡಿ ಬ್ಯಾಕ್ ದೆನ್. ಇವಾಗ ಒಂಚೂರು ಫುಡಿನೇ, ಇವಾಗ ಇನ್ನೂ ಗುಂಡಣ್ಣನೇ. ಬಟ್ ತನ್ಮಯ್ ಇವಾಗ ಫುಲ್ ನಮ್ಮ ಆದಿ ಪಪ್ಪನಿಂದ ಫಿಟ್ ಆಗಿದ್ದೀನಿ ನಾನು, ಬಾಕ್ಸಿಂಗ್ ಎಲ್ಲ ಮಾಡಿಬಿಟ್ಟು. ಇದು ಹೆಂಗಾಯ್ತು ಅಂದರೆ ತನ್ಮಯ್ ಅಮ್ಮನ ಮೇಲೆ ತೋರಿಸೋ ಪ್ರೀತಿ, ಅಮ್ಮನ ಮೇಲೆ ತೋರಿಸೋ ಕಾಳಜಿ. ಇವಾಗ ತನ್ಮಯ್ ಹೆಂಗೆ ಅಂದರೆ ಅವನಿಗೂ ಚಿಕ್ಕ ಹುಡುಗ, ನಾನು ಚಿಕ್ಕ ಹುಡುಗನೇ, ನಾನು ERP ಗೌಡ. ಈಗ ಗಂಡಸಾಗ್ಬಿಟ್ಟಿದ್ಯಾ ನೀನು? ಏನಿಲ್ಲಪ್ಪ. ನಾನು ತನ್ಮಯ್ ಏನಂದರೆ ಗ್ಲೂ ಥರ ಎಲ್ಲರನ್ನೂ ಒಟ್ಟಿಗೆ ಹಿಡ್ಕೊಂಡಿರ್ಬೇಕು ಅವನು. ಇವಾಗ ಅಜ್ಜಿ ಕೋಪ ಮಾಡ್ಕೊಂಡ್ರೆ ಅಜ್ಜಿನ ಸಾಫ್ಟಾಗಿ ಮಾತಾಡ್ಸೋದು ಹೋಗ್ಬಿಟ್ಟು, ಅಜ್ಜಿ ಸಾರಿ ಅಜ್ಜಿ ಅಂದ್ಬಿಟ್ಟು. ಆಮೇಲೆ ಅಕ್ಕ ಕೋಪ ಮಾಡ್ಕೊಂಡ್ರೆ ಫಸ್ಟು ಹೆಂಗಿತ್ತು ಅಂದರೆ ನಮ್ಗೆ ಯಾರೂ ರಿಯಲ್ ಲೈಫಲ್ಲಿ ಅಕ್ಕ ಯಾರೂ ಇಲ್ಲ, ಬಟ್ ಕಸಿನ್ ಅಕ್ಕ ಇದ್ದಾರೆ, ತನ್ಮಯ್ ಅಕ್ಕ ಅಂತ. ಅವ್ರ ಜೊತೆಲ್ಲ ಜಗಳ ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಫಸ್ಟು ಸೀರಿಯಲ್ ತನ್ವಿ ಜೊತೆ ಜುಟ್ಟೆಲ್ಲ ಎಳಿಬೇಕು ಅಂತ ಇತ್ತು. ಹೆಂಗೆ ಜಗಳ ಆಡ್ಬಿಟ್ಟಿದ್ದೀವಿ ಅಂದರೆ ನಮಗೆ ಅದೆಷ್ಟು ಸಾಫ್ಟಾಗಿ ಮಾಡಬೇಕು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ. ತನ್ವಿ ಜುಟ್ಟನ್ನೆಲ್ಲ ಎಳೆದು ಬಿಟ್ಟು ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು ಫಸ್ಟು ಸ್ಟಾರ್ಟಿಂಗ್ ಫ್ಯೂ ಎಪಿಸೋಡ್ಸಲ್ಲಿ. ಆಮೇಲೆ ಗುಂಡಣ್ಣ, ನಮ್ಮ ರೈಟರ್ಸ್ ಹೆಂಗೆ ತೋರಿಸಿದ್ದಾರೆ ಅಂದರೆ ಗುಂಡಣ್ಣ ಬರೀ ಫ್ಯಾಟ್ ಬಾಯ್ ಅಲ್ಲ, ಇಸ್ ಜಸ್ಟ್ ನಾಟ್ ಫುಡ್ ಜಂಕಿ, ಅವ್ನು ಬರೀ ಫುಡಿ ಅಲ್ಲ ಅಂತೆಲ್ಲ ತೋರಿಸಿದ್ದಾರೆ. ಒಂದು ಒಳ್ಳೆ ಫುಲ್ ಫಿಟ್ಟಾಗಿರಬೇಕು, ಅವನು ಚೆನ್ನಾಗಿರಬೇಕು ಅಂತೆಲ್ಲ ತೋರಿಸಿದ್ದಾರೆ. ನನಗೆ ಸೀರಿಯಲ್ಲು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳು ಅಂತ ಕಥೆನೇ ಹೇಳ್ತಾನೆ ಇವನು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ. ಶಾರ್ಟ್ ಆ್ಯಂಡ್ ಸ್ವೀಟ್ ನಾನು ಅಷ್ಟೇ. ಈಗ ಇಷ್ಟೊಂದೆಲ್ಲ ಹೇಳಿದ್ಯಲ್ಲ, ಭಾಗ್ಯಲಕ್ಷ್ಮಿಲೇ ಆಲ್ಮೋಸ್ಟ್ 5 ವರ್ಷ ಗ್ರೋ ಅಪ್ ಆಗ್ಬಿಟ್ಟೆ ನೀನು. 4.5 years ಅಲ್ವಾ? ಅದು ಚೋಟುದ್ದ ಇದ್ದೆ, ಇವಾಗ ಫುಲ್ಲು ಪ್ರೋ ಆಗಿದೆಯಾ. ಸೊ ನಿನ್ನ ಪಾತ್ರ ಹೋಗ್ತಾ ಹೋಗ್ತಾ ತುಂಬ ವೇಟೇಜ್ ತೊಗೊಂತು. ಆಮೇಲೆ ನಿನ್ನ ಪಾತ್ರನೇ ಒಂದು ಹೈಲೈಟ್ ಆಯಿತು. ತುಂಬ ಬಿಲ್ಡಪ್ ತಗೋಬೇಡ. ಸೊ ಇವಾಗ ನಿನ್ನ ಒಂದು ಪಾತ್ರನೇ ಈ ಕಾಮತ್ ಫ್ಯಾಮಿಲಿಗೂ ಒಂದು ಮೇಜರ್ ಹೈಲೈಟ್, ಎಲ್ಲರನ್ನೂ ಒಂದು ಮಾಡೋದಕ್ಕೆ. ಆ್ಯಂಡ್ ಇದ್ರ ಬಗ್ಗೆ ಹೇಳು. ಇಡೀ ಭಾಗ್ಯಲಕ್ಷ್ಮಿ ಕುಟುಂಬನೇ ನಿನ್ನ ಲಾಸ್ಟ್ ಫ್ರೇಮು ಕಿಚಿಕ್ ಅಂತ ನೀನು ಫೋಟೋ ತೆಗ್ಸೋ ಥರ ಆಗ್ತಿದ್ಯಾ. ಬರೀ 3 ಮೆಂಬರ್ಸಿಂದ ಫಸ್ಟ್ ಸೀನ್ ಇತ್ತಿದ್ದು, ಇವಾಗ ಇಡೀ ಫ್ಯಾಮಿಲಿ ಕುಟುಂಬ ಇದೆ. ನಮ್ಮ ತಾಂಡವ್ ಡ್ಯಾಡಿ ಬಿಟ್ಟು ಅವರು ಜೈಲಲ್ಲಿದ್ದಾರೆ. ಫುಲ್ಲು ಒಂದು ಸ್ವಲ್ಪ ಸೀರಿಯಲ್ ಕಡೆಯಲ್ಲಿ ಸ್ವಲ್ಪ ಫುಲ್ ಅವ್ರು ಜೈಲಲ್ಲಿ ಹೊರಟೋಗಿದ್ದಾರೆ. ಬಟ್ ಅವ್ರನ್ನ ನಾನು ಆ್ಯಕ್ಚುಲಿ ಇವತ್ತು ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಒಂಚೂರು ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು, ಅವ್ರು ಬರಲಿಲ್ಲ ಇವತ್ತು ಲಾಸ್ಟ್ ಡೇ. ಅವ್ರನ್ನ ಸ್ವಲ್ಪ ಅಲ್ಲ ಜಾಸ್ತಿನೇ ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ರನ್ನ. ಅವ್ರು ಬಂದಿದ್ರೆ ಒಂಥರ ಖುಷಿ ಇರ್ತಿತ್ತು ನನಗೂ ಅಲ್ವಾ. ಸೊ ಈಗ ಲಾಸ್ಟ್ ನೀನು ಭಾಗ್ಯಲಕ್ಷ್ಮಿ ತಂಡನ ಎಷ್ಟು ಮಿಸ್ ಮಾಡ್ಕೋತಿದ್ಯಾ? ಆ್ಯಂಡ್ ಕೊನೆಯ ಮಾತು ಭಾಗ್ಯಲಕ್ಷ್ಮಿ, ಗುಂಡ, ತನ್ಮಯ್ ಪ್ರೇಕ್ಷಕರಿಗೆ ಏನು ಹೇಳ್ತೀಯಾ? ಅದು ಹೇಳೋಕ್ಕಾಗಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಅದೊಂಥರ ಎಮೋಷನ್ ಅದು. ಇವಾಗ ತನ್ಮಯ್ ಏನೋ ನಾರ್ಮಲ್ ERP ಗೌಡ ಇದ್ದ. ಇವಾಗ ಹೆಂಗಾಗಿದೆ ಅಂದರೆ ಸ್ಕೂಲ್ ಸಪೋರ್ಟಿಂದ ಸ್ಕೂಲಲ್ಲೂ ಎಷ್ಟು ಜನ ನನ್ನ ಫ್ರೆಂಡ್ಸ್ ಫ್ಯಾನ್ ಇದ್ದಾರೆ, ಟೀಚರ್ಸ್ ಫ್ಯಾನ್ ಇದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸರೇ ನನಗೆ ಯು ಡು ನೈಸ್ ಆ್ಯಕ್ಟಿಂಗ್ ಮ್ಯಾನ್ ಅಂತೆಲ್ಲ ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ದಾರೆ ನನಗೆ. ಬರೀ ಫಸ್ಟು ನನಗೆ ಬರೀ ಇದು ಏನು ಸುಮ್ಮನೆ ಇದನ್ನು ಮಾಡಿಲ್ಲ ನನ್ನ ಈ ಸೀರಿಯಲ್ಲು. ಸುಮ್ಮನೆ ಒಂದು ಚಿಕ್ಕ ಆರ್ಟಿಸ್ಟ್ ಆಗಿ ಎಲ್ಲ ಸೈಡ್ ಮಾಡಿಲ್ಲ, ಏನು ಮಾಡಿಲ್ಲ. ನನಗೆ ಎಷ್ಟು ಯಾವ ಮೇನ್ ಆರ್ಟಿಸ್ಟ್ಗಿಂತನೂ ಏನು ಕಡಿಮೆ ತೋರಿಸಿಲ್ಲ ನಾನು ಕಿಡ್ನಾಪ್ ಆಗಿರಾಗ ಅವಾಗ ಫೈಟ್ ಮಾಡಿದ ಸೀನ್ಗಳಾಗಿರಲ್ಲ, ಅಷ್ಟು ನಮ್ಮ ಡೈರೆಕ್ಟರ್ ಸರ್ ನನಗೆ ಅಷ್ಟು ಶಾರ್ಟ್ಸ್ ಕೊಟ್ಟು ಅದು ಎಷ್ಟು ನೀಟಾಗಿ ಹೇಳ್ಕೊಟ್ಟು ನನಗೆ ಅದೆಲ್ಲ ಮಾಡಿದ್ದಾರೆ. ಇದನ್ನೆಲ್ಲ ಇಷ್ಟು ಮಿಸ್ ಮಾಡ್ಕೋತೀನಿ. ಮತ್ತು ನಮ್ಮ ಕರ್ನಾಟಕ ಜನತೆಗೆ
ತನ್ಮಯಾಗಿ ನಾನು ನಟಿಸಿದ್ದು ತುಂಬ ಖುಷಿ ಕೊಟ್ಟಿದೆ, ನಿಮಗೂ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊಂದು ಜನನ ಮೀಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಜನನ ಮೀಟ್ ಮಾಡಿದ್ದೀನಿ. ನಾನು ಇವಾಗ ಲೈಕ್ ಜಾಸ್ತಿ ಸುತ್ತಾ ಇರ್ತೀನಿ. ನಾನು ಬೆಂಗಳೂರು, ಔಟ್ಸೈಡ್ ಆಫ್ ಬೆಂಗಳೂರು, ಔಟ್ಸೈಡ್ ಆಫ್ ಕರ್ನಾಟಕ ಎಲ್ಲ ಕಡೆ ಸುತ್ತಾ ಇರ್ತೀನಿ. ನಾನು ಔಟ್ಸೈಡ್ ಆಫ್ ಕರ್ನಾಟಕ ಇಲ್ಲಿಂದ 700 ಮೈಲ್ ಗೋವಾಲಿದ್ರೂ ನನ್ನ ಗುರುತಿಸಿದ್ದಾರೆ ಗೋವಾ ಜನರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಶ್ರೀ ಜಯಮಾತಾ ಕಂಬೈನ್ಸ್ ಆ್ಯಂಡ್ ಕಲರ್ಸ್ ಕನ್ನಡ. ಒಂದು ಚಿಕ್ಕ ಹುಡುಗನ ಇಡೀ ಕರ್ನಾಟಕಕ್ಕಿಂತ ಒಂದು ಆಚೆನೂ ನನ್ನ ತೊಗೊಂಡೋಗಿದ್ದೀರ. ನನ್ನ ಒಂದು ಮ್ಯಾಟ್ರ್ ಆಗೋದು ವಯಸ್ಸಲ್ಲ ಕಣೋ, ಟ್ಯಾಲೆಂಟು. ಟ್ಯಾಲೆಂಟ್ ಅದೇ ನನ್ನ ಪ್ರತಿಭೆ ನನಗೆ. ಅದಕ್ಕೆ ಆಮೇಲೆ ಎಷ್ಟೆಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ನಮ್ಮ ಕಿಶನ್ ಚಿಕ್ಕಪ್ಪ ಆಗಿರಲಿ, ಆಮೇಲೆ ಚಂದ್ರ ಸರ್ ಆಗಿರಲಿ, ಪದ್ದಮ್ಮ ಆಗಿರಲಿ, ಭಾಗ್ಯಮ್ಮ ಆಗಿರಲಿ, ಸುನೀತಮ್ಮ ಆಗಿರಲಿ, ಆದಿ ಸರ್ ಆಗಿರಲಿ, ಶ್ರೇಷ್ಠ ಅಕ್ಕ, ತಾಂಡವ್ ಸರ್, ಪೂಜಾ ಅಕ್ಕ, ಎಲ್ಲರೂ ಅಂದರೆ ಎಲ್ಲರೂ, ಸುಕೃತಕ್ಕ, ಆಮೇಲೆ ನಮ್ಮ ಕಿಶನ್ ಅಣ್ಣನ ನಾನು ಏನು ಅಗ್ನಿಸಾಕ್ಷಿ 3-4 ಇಯರ್ಸ್ ಮಗು ಅಷ್ಟೇ ಇದ್ದಿದ್ದು. ಅವಾಗಲಿಂದ ನಮ್ಮ ಕಿಶನ್ ಚಿಕ್ಕಪ್ಪ ನಾನು ನೋಡ್ಕೊಂಡು ಬೆಳೆದಿರೋದು ನಾವೆಲ್ಲ. ನಮ್ಮ ಕಿಶನ್ ಚಿಕ್ಕಪ್ಪ ಫುಲ್ ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನ ನನಗೆ ಇದು ಜಸ್ಟ್ ಫ್ರೆಂಡ್ಸ್ ಥರ ಅಲ್ಲ, ರಕ್ತ ಸಂಬಂಧಕ್ಕಿಂತ ಮೀರಿದ ಬಂಧು ಇದು ಅಂತ ಸಾಂಗ್ ಇದೆಯಲ್ಲ, ಆ ಥರ ನನಗೊಂದು ಫ್ಯಾಮಿಲಿ ಕೊಟ್ಟಿದೆ ಭಾಗ್ಯಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜನರು ಪ್ರೀತಿ ಕೊಟ್ಟಿದೆ ನನಗೆ. ಅದು ಗಳಿಸಿದ್ದೀನಿ ಅದು ಫೈನಲಿ ಗುಂಡ ನನಗೆ ಒಂದು ಕ್ರೆಡಿಟ್ WWF ಅಲ್ಲಿ ಸೋಲ್ಸೋಕ್ಕಾಗಿಲ್ಲ. ನಾನು ಸೋಲ್ಸಿದ್ದೀನಿ ಗೈಸ್, ನೋಡಿ ಇವಾಗ ಸೋಲ್ಸಲ್ಲ. ಸೊ ಅಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಗುಂಡನಿಂದ ಮುಕ್ತ. ಸೊ ಥ್ಯಾಂಕ್ ಯು ಗುಂಡ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.